ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಕರ್ನಾಟಕ ಅಕಾಡೆಮಿಯಲ್ಲಿ PSTR, GPSTR, HSTR, ಕ್ರೈಸ್ ಪೇಪರ್ 1 ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೋರ್ಸ್ಗಳು ಪ್ರಾರಂಭವಾಗಿದ್ದು ಜೂನ್ 15ರಿಂದ ಪ್ರಾರಂಭವಾಗಿರತಕ್ಕಂಥದ್ದು. ಈ ಒಂದು ಕೋರ್ಸ್ಗಳನ್ನು ಯಾವ ರೀತಿಯಾಗಿ ಜಾಯ್ನ್ ಆಗೋದು ಅಂತಕ್ಕಂಥ ವಿಧಾನವನ್ನು ನೋಡೋಣ. ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗ್ತೀರಾ. ಪ್ಲೇಸ್ಟೋರಿಗೆ ಹೋಗಿ ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಆ್ಯಪ್ ಅಂತ ಹೇಳಿ ಸರ್ಚ್ ಮಾಡಬೇಕು. ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಆ್ಯಪ್ ಈಗಾಗಲೇ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಇಲ್ಲಿ ಓಪನ್ ಅಂತ ತೋರಿಸುತ್ತೆ. ಹೊಸದಾಗಿ ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಓಪನ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನಂದು ನೇಮ್ ಬರುತ್ತೆ, ಹೌದಾ? ನೇಮ್ ಬಂದಾದ್ಮೇಲೆ ಈ ರೀತಿಯಾಗಿ ಕೆಳಗಡೆ ಹೋಗಿ ಆಲ್ ಕ್ಯಾಟಗರೀಸ್ ಪಾಪ್ಯುಲರ್ ಕೋರ್ಸಸ್ ನ್ಯೂಲಿ ಆ್ಯಡೆಡ್ ಅಂತ ಹೇಳಿ ಇದೆ. ಓಕೆ, ನ್ಯೂಲಿ ಆ್ಯಡೆಡಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳು ಇದ್ದಾವೆ. ನೀವು ನೋಡ್ಬೋದು GPSTR ಕನ್ನಡ ಟೀಚರ್, ಹಾಗೆ ಫಿಸಿಕಲ್ ಎಜುಕೇಷನ್. ಇದು ನೋಡಿ, ಯಾರೆಲ್ಲ PSTR ಬರೀತಾ ಇರ್ತೀರಾ, GPT ಬರೀತಾ ಇರ್ತೀರಾ, HSTR ಬರೀತಾ ಇರ್ತೀರಾ, 3 ಎಕ್ಸಾಮ್ಗಳನ್ನು ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ ಅವರು 3499 6 ಮಂತ್ಸ್ ವ್ಯಾಲಿಡಿಟಿ ಇರ್ತಕ್ಕಂಥ ಕೋರ್ಸ್ ಆಗಿರುತ್ತೆ. ಇದನ್ನು ನೀವು ತಗೋಬೋದು. ಹಾಗೆ ಯಾರೆಲ್ಲ ಸಪ್ರೇಟ್ ಈಗ PM ಮಾತ್ರ GPSTR PM ಮಾತ್ರ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಈ ಕೋರ್ಸನ್ನು ತಗೊಳ್ತಕ್ಕಂಥದ್ದು. GPSTR PM ಮೆಥಡ್ ಅಂತ ಇದೆ. ಇದರಲ್ಲಿ ನಿಮಗೆ ಪೇಪರ್ 1 ಪೇಪರ್ 2 ಎರಡು ಕೂಡ ಇರುತ್ತೆ. ಒಂದು GPSTR PM ಮೆಥಡ್ ಬ್ಯಾಚ್ ತೊಗೊಂಡ್ರಿ ಅಂತಂದ್ರೆ, ಕೋರ್ಸ್ ತೊಗೊಂಡ್ರೆ ನಿಮಗೆ ಪೇಪರ್ 1 ಪೇಪರ್ 2 ಎರಡೂ ಇರುತ್ತೆ. 1499 ಇರುತ್ತೆ. 4 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ನೋಡ್ಬೋದು, GPSTR ಕಂಪ್ಯೂಟರ್ ಸೈನ್ಸು, ಹಾಗೆ ಕ್ರೈಸ್ ಶಿಕ್ಷಕರ ನೇಮಕಾತಿ ಪೇಪರ್ 1 ನೋಡ್ಬೋದು. ಈ ರೀತಿಯಾಗಿ ನಿಮಗೆ ಯಾವೆಲ್ಲ ಕೋರ್ಸ್ಗಳು ಬೇಕಾಗಿದ್ದಾವೆ ಅವೆಲ್ಲವೂ ಕೂಡ ಇಲ್ಲಿ ಲಭ್ಯವಿದ್ದಾವೆ. ಈಗ HSTR ಇಂಗ್ಲಿಷ್ ಆ್ಯಂಡ್ ಸೋಷಿಯಲ್ ಅಂತ ಇದೆ. ಯಾರೆಲ್ಲ ಎರಡು ಮೆಥಡ್ ಟೀಚರ್ಸ್ ಆಗಿರ್ತೀರಲ್ಲ, ಈಗ ಸೋಷಿಯಲ್ ಟೀಚರ್ಸು ಆಗ್ಬೋದು, ಇಂಗ್ಲಿಷ್ ಟೀಚರ್ಸು ಆಗ್ಬೋದು, ಅವರು ಈ ರೀತಿಯಾಗಿರ್ತಕ್ಕಂಥ HSTR ಇಂಗ್ಲಿಷ್ ಮತ್ತು ಸೋಷಿಯಲ್, ಅದೇ ರೀತಿಯಾಗಿ GPSTR ಇಂಗ್ಲಿಷ್ ಮತ್ತು ಸೋಷಿಯಲ್ ಈ ರೀತಿಯಾಗಿ ಇರ್ತವೆ. ಇಲ್ಲ ನನಗೆ ಓನ್ಲಿ GPSTR ಇಂಗ್ಲಿಷ್ ಮಾತ್ರ ಬೇಕಿದೆ ಅಂದರೆ ಅದಕ್ಕೂ ಕೂಡ ಸಪ್ರೇಟ್ ಕೋರ್ಸ್ಗಳಿದ್ದಾವೆ, ಅವನ್ನ ಬೈ ಮಾಡ್ಬೋದು. HSTR CBZ ನೋಡ್ಬೋದು. ಈಗ ನಾನೀಗ HSTR CBZ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬೈ ನೌ ಅಂತ ಕೇಳುತ್ತೆ. ಪೇ ಅಂತ ಹೇಳಿ ಕೊಡ್ತೀರಾ, ನಿಮ್ಮದು ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನಿಮ್ಮದು ಪೇಯಬಲ್ ಅಮೌಂಟ್ ತೋರಿಸುತ್ತೆ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳ್ಕೊಡಿ. ಪ್ರೊಸೀಡ್ ಟು ಪೇಮೆಂಟ್ ಆದಮೇಲೆ ಪೇಮೆಂಟ್ ಆಪ್ಷನ್ಸ್ ಬರ್ತವೆ. ಲೈಕ್ ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಎನಿ UPI ಇರ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಅಮೌಂಟು ಕಟ್ ಆಗುತ್ತೆ. ಹಾಗೆ ನಿಮ್ಮ ಲೈಬ್ರರಿಯಲ್ಲಿ ಕೋರ್ಸು ಆ್ಯಡ್ ಆಗಿರುತ್ತೆ. ಈ ರೀತಿಯಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳು ಲಭ್ಯವಿದ್ದು ನೀವು ತಗೋಬೋದು. ಹಾಗೆ ಸಬ್ಜೆಕ್ಟ್ಸ್ಗಳನ್ನು ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಬ್ಯಾನರ್ ಮೇಲೆ ಸಬ್ಜೆಕ್ಟ್ಸ್ ಕೂಡ ಪೇಪರ್ 1 ಜನರಲ್ ಹಾಗೆ ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಹಾಗೆ ಕೆಳಗಡೆ ಕೂಡ ನಿಮ್ಮ ಸಬ್ಜೆಕ್ಟ್ಸ್ ಇರುತ್ತೆ, HSTR CBZ ಅಂತ ಹೇಳಿ. ಹಾಗೆ ಇಲ್ಲಿ ಅಮೌಂಟ್ ಕೂಡ ಇರುತ್ತೆ. ಇದೆಲ್ಲದನ್ನು ನೋಡಿಕೊಂಡು ಒಂದು ಕೋರ್ಸ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಜೆಕ್ಟು ಯಾವುದಿರುತ್ತೆ ನಿಮ್ಮದು, HSTR GPSTR ಅಂತ ಹೇಳಿ ನೋಡಿಕೊಂಡು ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.